ಥ್ಯಾಂಕ್ ಯು ಮೇಡಮ್. ಮೊದಲನೇದಾಗಿ ನಮ್ಮೆಲ್ಲರ ಗುರುಗಳಾದ ಬ್ರಹ್ಮಶ್ರೀ ಪತ್ರಿಜಿಯವರಿಗೆ ಆತ್ಮ ಪ್ರಣಾಮಗಳು. ಹಾಗೆ ಈ ದಿನದ ಈ ಜೂಮ್ ಮತ್ತು ಯೂಟ್ಯೂಬ್ನಲ್ಲಿ ವೀಕ್ಷಿಸುತ್ತಿರುವ ಎಲ್ಲ ಆತ್ಮ ಬಂಧುಗಳಿಗೆ ನಮಸ್ಕಾರಗಳು. ಮಾಸ್ಟರ್ಸ್, ಈಗ ನಿನ್ನೆಯಿಂದ ಮತ್ತೆ ಮುಂದುವರಿಸ್ಕೊಂಡು ಹೋಗೋಣ. ಪತ್ರಿಜಿ ಹೇಳಿರುವ ಒಂದು ಅದ್ಭುತವಾದ ಕಾನ್ಸೆಪ್ಟ್, ಅದೇ ಒಂದು ಇಂಗ್ಲಿಷಲ್ಲಿ ಇದ್ದ ಒಂದು ಫೇಮಸ್ ಸ್ಟೇಟ್ಮೆಂಟ್ ಇನ್ನೊಮ್ಮೆ ಹೇಳ್ತೀನಿ. ವಿ ಆರ್ ನಾಟ್ ಹ್ಯೂಮನ್ ಬೀಯಿಂಗ್ಸ್, ಹೌ ಟು ಹ್ಯಾವ್ ಸ್ಪಿರಿಚುವಲ್ ಎಕ್ಸ್ಪೀರಿಯನ್ಸಸ್. ವಿ ಆರ್ ಸ್ಪಿರಿಚುವಲ್ ಬೀಯಿಂಗ್ಸ್, ಹೌ ಟು ಹ್ಯಾವ್ ಹ್ಯೂಮನ್ ಎಕ್ಸ್ಪೀರಿಯನ್ಸಸ್. ಅಂದರೆ ನಾವು ಕೇವಲ ಮನುಷ್ಯರೆಲ್ಲ, ದೈವಿ ಅನುಭವಗಳನ್ನು ಪಡೆಯಲು ನಾವು ವಾಸ್ತವವಾಗಿ ದೈವಿ ಮನುಷ್ಯರೇ, ದೈವಿ ಸ್ವರೂಪರೇ. ಈ ಮನುಷ್ಯ ಜನ್ಮದೊಳಗೆ ಬಂದಿದ್ದೇವೆ ಸರಿಯಾದ ಮನುಷ್ಯರ ಅನುಭವ ಪಡೆಯಲು. ಇದೊಂದು ಬಹಳ ದೊಡ್ಡ ಹೇಳಿಕೆ. ಇದರಿಂದ ತುಂಬಾ ಅವರಿಗೆ ಪ್ರಭಾವ ಆಗಿತ್ತಂತೆ ಪತ್ರಿಜಿಯವರಿಗೆ. ಅದೇ ರೀತಿ ಉದಾಹರಣೆಗಳು ಕೊಡ್ತಾ ಹೋದ್ರು. ಆ ಭಗವಂತನೇ ಸಾಕ್ಷಾತ್ತಾಗಿ ಎಲ್ಲ ವಿವಿಧ ರೀತಿಯ ಪ್ರಾಣಿ ಪಕ್ಷಿಗಳಾಗಿ ಆ ಒಂದು ಜೀವನಗಳ ಅನುಭವವನ್ನು ಪಡೆಯಲು, ಅದೇ ರೀತಿ ಮನುಷ್ಯರಲ್ಲೂ ಕೂಡ ಬೇರೆ ಬೇರೆ ವೃತ್ತಿಯಲ್ಲಿ, ಈಗ ಅಗಸನಾಗಿ ಅಥವಾ ರೈತನಾಗಿ, ಈಗ ಅಡುಗೆಯವನಾಗಿ, ಹೀಗೆ ಬೇರೆ ಬೇರೆ ವೃತ್ತಿಯಲ್ಲಿ ಬಂದು ಆ ವೃತ್ತಿಯಲ್ಲಿ ಒಂದು ಶ್ರೇಷ್ಠತೆಯನ್ನು ಹೊಂದಲು, ಅತ್ಯದ್ಭುತವಾಗಿ ಆ ಕೆಲಸವನ್ನು ಮಾಡಲು, ಅದನ್ನ ಎಲ್ಲರಿಗೂ ಮಾಡಿ ಹಂಚಕ್ಕೆ ಬೇರೆಯವ್ರಿಗೆ ಕೊಡೋಕೆ ಜನ್ಮ ತೆಗೆದುಕೊಳ್ತಾರೆ. ಆದ್ರಿಂದ ನಮ್ಮ ಉದ್ದೇಶ ಏನಂದ್ರೆ, ಈ ಭೂಮಿ ಮೇಲೆ ಬರೋದು ಒಬ್ಬ ಮನುಷ್ಯನೇ ಇನ್ನ ಒಳ್ಳೆ ಮನುಷ್ಯನಾಗುವುದು, ಶ್ರೇಷ್ಠ ಮನುಷ್ಯನಾಗುವುದು. ಮತ್ತೆ ಯೋಗ ಭಗವದ್ಗೀತೆಯಲ್ಲಿ ಹೇಳಿದ್ದನ್ನ ಉದಾಹರಿಸಿ, ಯೋಗ ಕರ್ಮಸು ಕೌಶಲ್ಯ. ಅಂದರೆ ನಾವು ಮಾಡುವ ಕರ್ಮದಲ್ಲಿ ಅತ್ಯಂತ ಶ್ರೇಷ್ಠತೆಯನ್ನು ಹೊಂದುವುದು. ಪ್ರತಿಯೊಂದು ಕಲೆಗಳಾಗ್ಬೋದು, ಯಾವುದೇ ವೃತ್ತಿಯಾಗಲಿ, ಅದರಲ್ಲಿ ಅತ್ಯಂತ ಅದ್ಭುತವಾಗಿ ಅದನ್ನು ಮಾಡಿ ಅನುಭವಿಸೋದು. ಸಾಕ್ಷಾತ್ ನಾವು ಭಗವಂತರೇ ಆಗಿದ್ದೇವೆ. ನಾವು ಇಲ್ಲಿ ಬಂದಿರೋದು ಮೋಕ್ಷ ಪಡೆಯೋಕ್ಕೆ ಆಗ್ಲಿ, ಅಥವಾ ಆತ್ಮಜ್ಞಾನ ಪಡೆಯೋದಕ್ಕಾಗ್ಲಿ, ಅಥವಾ ಬೇರೆ ಯಾವುದೇ ಉದ್ದೇಶಕ್ಕೆ ಬಂದಿಲ್ಲ. ಆಲ್ರೆಡಿ ನಾವು ಮೋಕ್ಷದಲ್ಲೇ ಇದ್ದೇವೆ, ಆತ್ಮಜ್ಞಾನಿಗಳೇ ಆಗಿದ್ದೇವೆ, ಭಗವಂತರೇ ಆಗಿದ್ದೇವೆ. ಇಲ್ಲಿ ಬಂದಿರೋದು ಕೇವಲ ಅನುಭವ ಪಡೆಯಲು. ಆದ್ರಿಂದ ಆ ಅನುಭವನ ಅದ್ಭುತವಾಗಿ ಸರಿಯಾಗಿ, ಅಂದ್ರೆ ಒಂದೇ ಒಂದು ಏನಂದ್ರೆ ಮಾಂಸಾಹಾರಿಗಳಾಗಬಾರ್ದು ಅಷ್ಟೇ. ಅದೊಂದೇ ದೊಡ್ಡ ಒಂದು ಮಾನವನ ಧರ್ಮ ಅಲ್ಲ, ಮನುಷ್ಯರ ಒಂದು ಸ್ವಾಭಾವಿಕ ಕೆಲಸ ಅಲ್ಲ ಅದು. ಅದನ್ನ ಬಿಟ್ಬೇಕು. ಅದನ್ನ ಬಿಟ್ಟಿದ್ರೆ ಅದು ಮನುಷ್ಯ ಅದ್ಭುತವಾಗಿ ಜೀವನ ಮಾಡ್ದಂಗೆ, ಒಂದು ಉದ್ದೇಶ ನೆರವೇರ್ದಂಗೆ ಅಂತ ಹೇಳ್ತಾರೆ. ಅದಕ್ಕೆ ಅದ್ಭುತವಾದ ಉದಾಹರಣೆಗಳನ್ನ ಕೊಡ್ತಾ ಹೋದ್ರು. ಬೇರೆ ಬೇರೆ ಕೆಲವೊಂದು ಪ್ರಾಣಿಗಳದ್ದು, ಕುದುರೆ ಆಗ್ಬೋದು, ಕತ್ತೆ ಆಗ್ಬೋದು, ಹಾಗೆ ಅವುಗಳು ಎಷ್ಟು ಶ್ರೇಷ್ಠ ಕೆಲಸ ಮಾಡ್ತವೆ ಅಂತ. ಈಗ ಮುಂದುವರೆದು ಏನ್ ಹೇಳ್ತಾರೆ ಅಂದ್ರೆ, ಸೊ ನಮ್ಮನ್ನು ನಾವೇ ಅನಾವಶ್ಯಕವಾಗಿ ಹಿಂಸೆಗೆ, ಚಿಂತೆಗೆ ಒಳಪಡಿಸಿಕೊಂಡಿದ್ದೇವೆ. ಅಂದ್ರೆ ಈ ವಿಷಯ ಗೊತ್ತಿಲ್ಲದಲ್ಲೇನೆ ಸುಮ್ಮನೆ ಅನಾವಶ್ಯಕವಾಗಿ ನಾವು ಚಿಂತೆ ಮಾಡ್ತೀವಿ, ಯೋಚನೆ ಮಾಡ್ತಾ ಇದೀವಿ. ನಮ್ಮನ್ನು ನಾವು ಸರಿಯಾಗಿ ಅರ್ಥ ಮಾಡ್ಕೊಂಡಿಲ್ಲ. ಈಗ ಏನ್ ಹೇಳಿದಾರೆ ಈ ಸ್ಟೇಟ್ಮೆಂಟ್ ಇದೆಯಲ್ಲ, ಆ ಮೇಲೆ ಹೇಳಿದ ಹೇಳಿಕೆ ಪ್ರಕಾರ ನಾವು ಅರ್ಥ ಮಾಡ್ಕೊಂಡಿಲ್ಲ. ಸರಿಯಾದ ಆಧ್ಯಾತ್ಮಿಕತೆ ಏನು ಅಂತ ನಮ್ಗೆ ತಿಳಿದಿಲ್ಲ. ಸುಮ್ನೆ ಎಲ್ಲೋ ಇರುವ ಭಗವಂತನ ಸಾಕ್ಷಾತ್ಕಾರ ಮಾಡ್ಕೊಳ್ಬೇಕು, ನಾನು ಆತ್ಮ ಸಾಕ್ಷರ ಮಾಡ್ಕೊಳ್ಬೇಕು, ನಾನು ನಿರ್ವಾಣ ಹೊಂದಬೇಕು, ಪರಿನಿರ್ವಾಣ ಹೊಂದಬೇಕು, ಮಹಾಪರಿನಿರ್ವಾಣ ಹೊಂದಬೇಕು ಅಂತ ಬಯಸ್ತಾ ಇದ್ದೇವೆ. ಆದ್ರೆ ಆಗ್ಲೇ ನೀನ್ ನಿರ್ವಾಣದಲ್ಲಿದ್ದೀಯಾ, ಆಗ್ಲೇ ನೀನು ಪರಿನಿರ್ವಾಣದಲ್ಲಿದ್ದೀಯಾ, ಆಗ್ಲೇ ನೀನು ಮಹಾಪರಿನಿರ್ವಾಣದಲ್ಲೇ ಇದ್ದೀಯಾ. ಅದು ಇಲ್ಲದಲೇ, ದೈವತ್ವ ಇಲ್ಲದಲೇ ಯಾವಾಗ್ಲೂ ಇಲ್ಲ. ಅದಿಲ್ಲದೆ ಇಲ್ಲ ನಾವೆಲ್ಲ. ಅದು ಆಲ್ರೆಡಿ ಇದೆ. ನೀನು ಯಾವಾಗಲೂ ದೈವತ್ವವೇ. ಆದರೆ ನಾವು ಹುಟ್ಟಿದ ನಂತರ ದೈವತ್ವ ಮರೀತೇವೆ ಅಂತ ಪ್ರತಿಯೊಂದು ದೈವಕ್ಕೆ ಗೊತ್ತಂತೆ, ಪ್ರತಿಯೊಂದು ಆತ್ಮಕ್ಕೂ ಗೊತ್ತಂತೆ ನಾವು ಮರಿತೀವಿ ಅಂತ. ಆಗ್ಲೇ ಅದರಲ್ಲಿ ಅಡ್ವೆಂಚರ್ ಇರುತ್ತೆ, ಒಂದು ಮಹಾಯಾನ ಜರ್ನಿ ಇರುತ್ತದೆ ಅಂತ ಹೇಳ್ತಾರೆ. ಯಾಕಂದ್ರೆ ನಮ್ಗೆ ಗೊತ್ತಿದೆ ಎಲ್ಲ, ತಾಯಿ ಗರ್ಭದಲ್ಲಿ ಜನಿಸಿ ಒಂದು 5 ವರ್ಷದಲ್ಲಿ ಇರುವವರೆಗೂ ಮಗುವಿನ ಮುಗ್ಧತೆ ಇರುವಾಗ, ಯಾವುದೇ ಅಲ್ಲಿ ಆಲೋಚನೆ ಇಲ್ದಿದ್ದಾಗ, ಸಹಜವಾಗಿದ್ದಾಗ ಎಲ್ಲರಿಗೂ ದೈವತ್ವದ ಭಾವನೆ ಗೊತ್ತಿರುತ್ತೆ. ಆನಂತರ ಮನಸ್ಸು ಅನ್ನುವ ಪ್ರಭಾವಕ್ಕೊಳಗಾಗಿ ದೈವ ಅನ್ನೋದು ಮರ್ತೋಗ್ತೀವಿ. ಆದ್ರೆ ಅದು ಒಳ್ಳೇದೇ ಅಂತ ಹೇಳ್ತಾರೆ. ಯಾಕಂದ್ರೆ
ಅದು ಮರೆತು ಬಿಟ್ಟು ನಂತರ ನಾವು ಒಂದು ಮಹಾ ಅಡ್ವೆಂಚರ್ ಸಾಹಸ ಯಾತ್ರೆ ಮಾಡಿಕೊಂಡು ಮತ್ತೆ ನಾವು ಪುನಃ ಒಂದು ತಿಳುವಳಿಕೆಯನ್ನು ಅಜ್ಞಾನವನ್ನು ಪಡಿತೀವಲ್ಲ, ಇದೇ ಒಂದು ನಿಜವಾದ ಒಂದು ಜೀವನ, ಅಷ್ಟೇ ಅದ್ಭುತವಾದ ಒಂದು ಸಾಹಸ ಯಾತ್ರೆ ಅಂತ ಹೇಳ್ತಾರೆ. ಆದ್ರೆ ನಾವು ಏನ್ ಮರ್ತೋಗಿದ್ವಲ್ಲ, ಆ ಜ್ಞಾನವನ್ನ, ಆ ಪ್ರಜ್ಞೆಯನ್ನ ಮತ್ತೆ ಸ್ವಲ್ಪ ಅವೇರ್ನೆಸ್ ಇಂದ, ಎಚ್ಚರದಿಂದ, ಎಚ್ಚರದ ಸ್ಥಿತಿಯನ್ನು ಪಡೆದುಕೊಂಡು ಮತ್ತೆ ಆ ಒಂದು ಜ್ಞಾನಕ್ಕೆ ಹೋಗಿ ನಾವು ಭಗವಂತನ ಮತ್ತೆ ಆತ್ಮ ವಸ್ತುಗಳನ್ನು, ಜ್ಞಾನವನ್ನು ಹೊಂದಿಬಿಟ್ಟು ಪಡೆದುಕೊಂಡು ಒಂದು ಸಮಾಧಾನ ಮತ್ತು ಸಂತೋಷದಿಂದ ಜೀವಿಸಿದೆ ಈ ಒಂದು ಮನುಷ್ಯ ಜೀವನದ ಒಂದು ಮಹಾ ಅದ್ಭುತ ನೋಡಿ. ಇದರಲ್ಲೇ ಒಂದು ಎಷ್ಟು ಎಲ್ಲಾ ಸಾರಾಂಶ ಅಡಗ್ಬಿಟ್ಟಿದೆ ನಮ್ಮ ಒಂದು ಸಂಪೂರ್ಣ ಒಂದು ಮಾನವ ಜನ್ಮದ ನಮ್ಮ ಉದ್ದೇಶ ಎಲ್ಲಾನು. ಇದು ಬಹಳ ಅದ್ಭುತವಾದ ಒಂದು ಮೆಸೇಜು ಪತ್ರಿಜಿ ಅವರು ಕೊಟ್ಟಿರೋದು, ಎಲ್ಲ ತಿಳಿಸ್ಕೊಳ್ಬೇಕಾಗಿರೋದು ನಾವು. ಒಬ್ಬ ಅಗಸ ಜೀವನದಲ್ಲಿ ಅಳ್ತಾ, ಅಯ್ಯೋ ನಾನು ಎಲ್ಲರ ಬಟ್ಟೆ ಒಗಿಬೇಕು ಅಂತ ಅಳ್ತಾನೋ ಜೀವನ ಸಾಗಿಸ್ಬೋದು, ಅಥವಾ ಅದೇ ಜೀವನವನ್ನು ಒಬ್ಬ ಜ್ಞಾನಿಯಾಗಿ ನಡೆಸ್ಬೋದು. ಅಂದ್ರೆ ನಾನು ಭಗವಂತನೇ, ನಾನಿಲ್ಲಿ ಹುಟ್ಟಿರೋದು ಆ ಒಂದು ಶ್ರೇಷ್ಠವಾಗಿ ಕೆಲಸ ಮಾಡಕ್ಕೆ, ಅದನ್ನ ನಾನು ಮಾಡೋ ಕೆಲಸವನ್ನೇ ಅದ್ಭುತವಾಗಿ ಎಲ್ಲರದನ್ನು ಸೇವೆ ಮಾಡಕ್ಕೆ ಅಥವಾ ಒಂದು ಸಹಾಯ ಮಾಡಕ್ಕೆ, ಬಟ್ಟೆ ಶುಭ್ರ ಮಾಡಿ ಕೊಡ್ತೀನಿ ಅಂತೇಳಿ ಅದ್ಭುತ ಜೀವನ ನಡೆಸ್ಬೋದು. ಎರಡೂ ಸಂಭವ ಇದೆ. ಸೊ ಜ್ಞಾನಿ ಆದ್ರೆ ತನ್ನ ಜೀವನ ಸಂತೋಷದಿಂದ ಕಳೆಯಬಹುದು, ಆದರೆ ಅಜ್ಞಾನಿ ಆದ್ರೆ ಅಳುತ್ತಾ ಜೀವಿಸುತ್ತಾನೆ. ಇಷ್ಟೇ ವ್ಯತ್ಯಾಸ, ಎರಡು ನಮ್ಮ ಕೈಯಲ್ಲಿದೆ. ಅದೇ ರೀತಿ ಆ ಋಷಿ ಆದ್ರೂ ಸಹ ಹಾಗೆ ಅಂತೆ. ಅವನು ಏನ್ ಮಾಡ್ತಾನೆ, ಅಯ್ಯೋ ನಾನು ಧ್ಯಾನಿಯಾಗಿದ್ರು ಕೂಡ 3ನೇ ಕಣ್ಣು ತೆಗೆದಿಲ್ಲ ಅಂತ ಅಳುತ್ತಾ ಜೀವಿಸ್ತಾನೆ. ಅದು ಅಗತ್ಯ ಇಲ್ಲ, ಅವನು ಆಗ್ಲೇ ಭಗವಂತನಾಗಿದ್ದಾನೆ. ಈ ವಿಷಯ ತಿಳಿದ್ರೆ ಧ್ಯಾನ ಮಾಡಿದ್ರು ಮಾಡದೇ ಇದ್ರು, ಧ್ಯಾನದಲ್ಲಿ ಅನುಭವ ಬಂದ್ರು ಬರದೇ ಇದ್ರು, ಎಲ್ರೂ ಮಹಾನ್ ವ್ಯಕ್ತಿಗಳೇ ಅಂತ ತಿಳಿದು ಆಯಾಗಿ ಜೀವಿಸ್ತಾನೆ. ಅದೇ ರೀತಿ ಭಗವಂತ ಒಂದು ಮೇಕೆ ಹಸುವಿನ ಶರೀರದಿಂದ ಬಂದು ಆ ಜನ್ಮ ತೆಗೆದುಕೊಳ್ತಾರೆ. ನಾವು ಅದನ್ನು ಸಾಯಿಸಿದ್ರೆ ಆ ಭಗವಂತ ಯಾವ ಉದ್ದೇಶಕ್ಕೆ ಜನ್ಮ ತೆಗೆದುಕೊಂಡಿದನೋ ಆ ಅನುಭವ ಪಡೆಯಕ್ಕೆ ನಾವು ಅಡ್ಡಿ ಉಂಟು ಮಾಡ್ತೇವೆ. ಇದು ತಪ್ಪು, ಇದು ಪಾಪ. ಆದ್ರೆ PSSM ಅಲ್ಲಿ ಏನಂದ್ರೆ, ನಿನಗೆ ಧ್ಯಾನ 3ನೇ ಕಣ್ಣು ಅಗತ್ಯ ಇಲ್ಲ, ಆದ್ರೆ ನೀನು ಶಾಕಾಹಾರಿಯಾಗಿ ಇದ್ದುಕೊಂಡು ದೈವವಾಗಿ ಇದೆಯಾ, ಅದೇ ಬಹಳ ಚೆನ್ನಾಗಿದೆಯಾ, ನೀನು ಒಬ್ಬ ಸ್ತ್ರೀಯಾಗಿದೆಯಾ, ಒಬ್ಬ ಅಡುಗೆಯವನಾಗಿದೆಯಾ, ಎಲ್ಲ ಚೆನ್ನಾಗಿದೆ. ಆದ್ರೆ ಮೇಕೆಯನ್ನು ಮಾತ್ರ ಸಾಯಿಸ್ಬೇಡ, ಕೋಳಿಯನ್ನು, ಹಸುವನ್ನು, ಒಂಟೆಯನ್ನು ಮಾತ್ರ ಸಾಯಿಸ್ಬೇಡ. ಅವುಗಳನ್ನು ಸಾಯಿಸದೆ ನಿನ್ನ ಕೆಲಸ ಮಾಡ್ಕೋ. ಒಂದು ರೊಟ್ಟಿ ಪಡೆಯಲು ಸಾಯಿಸ್ಬೇಕಾ ಅವುಗಳನ್ನೆಲ್ಲ? ಹಿಂಸೆ ಕೂಡದು, ಅಹಿಂಸೆಯಲ್ಲಿ ಇರು. ಅಹಿಂಸಾ ಪರಮೋ ಧರ್ಮ. ನೀನು ಅಹಿಂಸೆಯಲ್ಲಿ ಇದ್ದರೆ ದೊಡ್ಡ ಅನುಭವ ಪಡಿತೀಯ, ಹಿಂಸೆಯಲ್ಲಿ ಇದ್ದರೆ ದುರ್ಬರವಾದ ಮಾನವ ಅನುಭವ ಪಡಿತೀಯ. ಒಳ್ಳೆ ಅನುಭವ ಪಡೆಯಲು ಹುಟ್ಟುಬಿಟ್ಟು ದುರ್ಬರ ಅನುಭವ ಪಡೆಯುತ್ತಿದ್ದೀಯಾ? ಎಂತ ಒಂದು ವಿಪರ್ಯಾಸ ನೋಡಿ ಇದು. ಮೇಕೆಯನ್ನು, ಕೋಳಿಯನ್ನು ಸಾಯಿಸುವ ಮೂಲಕ ನಾವು ಈ ರೀತಿ ದುರ್ಬರ ಅನುಭವ ಪಡಿತಿದ್ದೇವೆ. ಅಲ್ಲಿ ಆತ್ಮ ಸಾಯುವುದಿಲ್ಲ, ಆದ್ರೆ ಶರೀರ ಅನ್ನೋದೊಂದು ಇದೆ ಅಲ್ವಾ, ಅದಕ್ಕೂ ಒಂದು ವ್ಯಾಲ್ಯೂ ಇದೆ, ಆ ಬೆಲೆ ಇದೆ ಆ ಶರೀರಕ್ಕೆ, ಪ್ರತಿಯೊಂದು ಶರೀರಗಳಿಗೇನು. ಅದನ್ನ ನಾವು ಕಡೆಗಣಿಸುತ್ತಿಲ್ಲ, ಬೇಕಾಬಿಟ್ಟಿ ಅದನ್ನ ನಾವು ಹಿಂಸೆ ಮಾಡಿ ಸಾಯಿಸುವಂತಿಲ್ಲ. ಆ ಭಗವಂತನೇ ಮೇಕೆ ಮತ್ತು ಆಕಳ ಅನುಭವ ಪಡೆಯಲು ಬಂದಿರೋದನ್ನ ನಾವು ಅದನ್ನ ಭಂಗಗೊಳಿಸ್ತಿದ್ದೇವೆ. ಹಾಗೆ ಮಾಡಲು ನಮಗೆ ಯಾವ ಹಕ್ಕಿದೆ? ನಮ್ಮ ಕುತ್ತಿಗೆಗೆ ಯಾರಾದ್ರೂ ಕತ್ತಿ ಇಟ್ರೆ ನಾವು ಸುಮ್ಮನೆ ಇರ್ತೀವ? ನಾವು ಅದಕ್ಕೆ ಒಪ್ಕೊಳ್ತೀವ? ಅದೇ ರೀತಿ ಆ ಮೇಕೆ ಹೇಗೆ ಒಪ್ಕೊಳ್ಳುತ್ತೆ? ತನ್ನ ಕುತ್ತಿಗೆಗೆ ಕತ್ತಿಯನ್ನು ಇಟ್ರೆ ಯಾವುದೇ ಪ್ರಾಣಿಗಳು, ಮೇಕೆ ಆಗ್ಲಿ, ಕುಳಿ ಆಗ್ಲಿ, ಯಾವುದೇ ಪ್ರಾಣಿಗಳಿರ್ಬೋದು, ಒಪ್ಕೊಳ್ತಾವ? ಅವು ಖಂಡಿತ ಒಪ್ಕೊಳ್ಳಲ್ಲ. ನಾವು ಹೇಗೆ ಒಪ್ಕೊಳ್ಳೋದಿಲ್ವೋ ಹಾಗೆ ಆ ಮೂಕ ಪ್ರಾಣಿಗಳಾದ್ರೂ ಕೂಡ ಅವುಗಳು ಒಪ್ಕೊಳ್ಳೋದಿಲ್ಲ. ಅದು ಆ ಮೇಕೆಗಳಾಗ್ಲಿ, ಯಾವುದೇ ಬೇರೆ ಬೇರೆ ಪಶು ಪ್ರಾಣಿಗಳು ಆ ಒಂದು ತುಂಬಿದ ಪೂರ್ಣ ಜೀವನದ ಆ ಒಂದು ಜನ್ಮದಲ್ಲಿ ಪೂರ್ಣ ಜೀವನ ಅನುಭವ ಪಡೆಯಲು ಬಂದಿರುತ್ತವೆ. ಆದರೆ ಅರ್ಧ ಅನುಭವ ಪಡೆಯಲಿಕ್ಕೆ ಅಲ್ಲ. ನಾವು ಅವುಗಳನ್ನು ಸಾಯಿಸೋದ್ರಿಂದ ಅವುಗಳ ಪೂರ್ಣ ಅನುಭವ ಪಡೆಯೋದಕ್ಕೆ ಅಡ್ಡಿ ಬಂದು ಅವುಗಳನ್ನು ಇನ್ನೂ ಒಂದಷ್ಟು ದಿವಸ ಅವುಗಳೆಷ್ಟು ಅದ್ಭುತವಾಗಿ ಆಯವಾಗಿ ಜೀವನವನ್ನು ಅವು ತಮ್ಮ ಜೀವಿತಾವಧಿ ಆಯಸ್ಸು ಇರೋವರೆಗೂ ಕೂಡ ಅವು ಬದುಕ್ತಾ ಇದ್ವು. ಅವುಗಳನ್ನು ನಾವು
ಅದನ್ನ ಅಡ್ಡಿ ಮಾಡ್ತಾ ಇದೀವಿ. ನಾವು ಮಾನವ ಜನ್ಮದ ಅನುಭವಕ್ಕೆ ಮನುಷ್ಯರಾಗಿ ಹುಟ್ಟಿದ್ದೇವೆ. ನಮ್ಮದು ಕೋಳಿ ಮೇಕೆ ಹೊಟ್ಟೆ ಶರೀರ ಅಲ್ಲ. ನಾವು ಯಾವುದೇ ಶರೀರದಲ್ಲಿದ್ರೂ ನಮ್ಮನ್ನು ಸಾಯಿಸುವ ಹಕ್ಕು ಯಾರಿಗೂ ಇಲ್ಲ. ಆದ್ರೆ ಒಂದು ಹುಲಿ ಬೇಕಾದ್ರೆ ಅವುಗಳನ್ನು ಸಾಯಿಸ್ಬೋದು, ಅದು ತನ್ನ ಹಸಿವಿಗೆ, ತನ್ನ ಆಹಾರಕ್ಕೆ. ಒಂದು ಪತ್ರಿಜರು ಏನ್ ಹೇಳ್ತಾರೆ, ಒಂದು ಹುಲಿ ಬಂದು ನನ್ನನ್ನು ತಿಂದ್ರೆ ನಾನು ಸಂತೋಷವಾಗಿ ನನ್ನ ದೇಹ ಕೊಡ್ತೀನಿ, ತಗೋ ತಿನ್ನು, ನಿನ್ನ ಹಸುವನ್ನು ತೀರಿಸ್ಕೊ ಅಂತಾನೆ. ಆದ್ರೆ ಒಬ್ಬ ಮನುಷ್ಯನಿಗೆ ನಾನು ಯಾವುದೇ ರೀತಿ ಹಿಂಸೆ ಮಾಡಕ್ ಬಿಡಲ್ಲ, ನನ್ನ ಶರೀರನ ಕೊಡೋದಿಲ್ಲ. ಆದ್ರೆ ನಾವು ಅಂದುಕೊಂಡಿದ್ದಕ್ಕೂ ಅಥವಾ ನಾವು ತಿಳಿದುಕೊಂಡಿರೋದಕ್ಕೂ ಮತ್ತು ಒಂದು ವಾಸ್ತವಕ್ಕೂ ಎಷ್ಟೊಂದು ವಿರುದ್ಧ ಆಗಿದೆ, ಎಷ್ಟು ವ್ಯತ್ಯಾಸ ಇದೆ. ಈ ಶರೀರವೇ ನಾನು ಅಂತ ಅಂದುಕೊಂಡು ನಾನು ಮಾನವ ಅಲ್ಲ, ಕಾಣಿಸದ ದೇವರು ಇದ್ದಾನೆ ಅಂತ, ಅವನನ್ನು ನೋಡ್ಬೇಕು ಅಂತ, ಮೋಕ್ಷ ಬೇಕು ಅಂತ ಅಂದ್ಕೊಳ್ತಾ ಇರ್ತೇವೆ. ಆದ್ರೆ ಆಕ್ಚುಲಿ ನಾವೇ ದೇವರು. ಅಹಂ ಬ್ರಹ್ಮಾಸ್ಮಿ ತತ್ವಮಸಿ. ಈ ಶರೀರದಲ್ಲಿ ಜೀವಿಸಲು ಆ ಮೇಲಿನ ಲೋಕದಿಂದ ಇಲ್ಲಿಗೆ ಬಂದಿದ್ದೇವೆ. ಆದ್ದರಿಂದ ಹಾಗೆ ಜೀವಿಸಿ. ನಾವು ನಿಜವಾಗಿ ದೇವರುಗಳೇ, ನಮಗೆ ಈ ವಿಷಯ ತಿಳಿಯುತ್ತಿಲ್ಲ. ಅದೇ ರೀತಿ ಒಂದು ದೇವಸ್ಥಾನ, ಮೊನ್ನೆ ರಾಮಚಂದ್ರ ಸರ್ ಅವರು ಸ್ವಾಧ್ಯಾಯದಲ್ಲಿ ಕೂಡ ಹೇಳಿದ್ರು ಬೆಳಗ್ಗೆ, ಏನಂದ್ರೆ ಚಿದಂಬರಂ ಅಂತ ತಮಿಳುನಾಡಲ್ಲಿರುವ ದೇವಾಲಯದಲ್ಲಿ ಗರ್ಭಗುಡಿಯಲ್ಲಿ ಯಾವುದೇ ದೇವರ ವಿಗ್ರಹ ಇಲ್ಲ. ಅಲ್ಲಿ ಒಂದು ಕನ್ನಡಿಯನ್ನು ಇಟ್ಟಿದ್ದಾರಂತೆ. ಸೊ ಅಲ್ಲಿ ಯಾರೇ ಹೋದ್ರು ಆ ಕನ್ನಡಿ ನೋಡಿದಾಗ ಆ ಹೋದ ವ್ಯಕ್ತಿಗಳ ಅವರವರ ಮುಖದ ಅವರ ದರ್ಶನ ಆಗತ್ತೆ. ಅದರಲ್ಲಿ ನಾವೇ ಕಾಣುತ್ತೇವೆ. ಅದರ ಅರ್ಥ ಏನಂದ್ರೆ ಅಲ್ಲಿ ನಾವೇ ದೇವರುಗಳು ಅಂತ, ಯಾವುದೇ ವಿಗ್ರಹ ಅಥವಾ ಯಾವುದೇ ಬೇರೆ ದೇವರು ಇಲ್ಲ. ನಾವು ಏಕೆ ಮಾನವನಾಗಿ ಹುಟ್ಟಿದ್ವಿ, ಏಕೆ ಸ್ತ್ರೀಯಾಗಿ ಹುಟ್ಟಿದ್ವಿ ಅಂತ ಅಳ್ತಾ ಇರ್ತೀವಿ ಎಷ್ಟೋ ಸಲ. ನಾವು ಇದು ನೋಡ್ತಾ ಇರ್ಬೋದು, ಪ್ರತಿಯೊಬ್ರು ನಾವು ನಮ್ಮನ್ನ ನಾವೇ ಅಳ್ಕೊಳ್ತಿರ್ತೀವಿ. ಅಯ್ಯೋ ನಂದು ಏನ್ ಜನ್ಮಪ್ಪ ಅಂದ್ರೆ, ತುಂಬಾ ಕಷ್ಟ ನೊಂದ್ಕೊಂಡು ದುಃಖದಲ್ಲಿರೋರು ನಮ್ಮನ್ನ ನಾವೇ ಎಷ್ಟೋ ಸಲ ಅವಮಾನ ಪಡಿಸ್ಕೊಳ್ತಿರ್ತೀವಿ, ಬೈಕೊಳ್ತಿರ್ತೀವಿ. ಯಾಕೆ ಹುಟ್ಟಿದ್ನಪ್ಪ ನಾನು ಈ ಮನುಷ್ಯ ಜನ್ಮ ತಗೊಂಡು, ಯಾಕಾಗಿ ಹುಟ್ಟಿದಪ್ಪ, ನನಗೆ ಬೇಡ ಆಗಿತ್ತು. ಅದೇ ತರ ಎಷ್ಟೋ ಜನ ಸ್ತ್ರೀಯರು ಈ ಸ್ತ್ರೀ ಜನ್ಮ ಎತ್ಬೇಕಾಗಿತ್ತು, ಎಷ್ಟೊಂದು ಕಷ್ಟ ನಷ್ಟಗಳು, ಎಷ್ಟು ದುಃಖಗಳು, ಎಷ್ಟೊಂದು ನಮ್ಮ ಮೇಲೆ ಒಂದು ದಬ್ಬಾಳಿಕೆ ನಡೀತಲ್ಲ, ಎಷ್ಟು ಕಷ್ಟ ಅಂತ ಅಳ್ತಾ ಇರ್ತೇವೆ. ಆಮೇಲೆ ನನ್ನನ್ನು ಏಕೆ ಬಡವನಾಗಿ ಹುಟ್ಟಿಸಿದೆ ದೇವರೇ ಅಂತ ಅಳುತ್ತೇವೆ. ಆದ್ರೆ ನಾವು ಏನ್ ಮರ್ತೋಗ್ಬಿಟ್ಟಿದೀವಿ, ನಾವ್ ಏನೇನು ಯಾವ ಸ್ಥಿತಿಗೆ ಹುಟ್ಟಿದೀವೋ, ಯಾವ ಸ್ಥಿತಿಲಿ ಅದನ್ನ ನಾವೇ ಆಯ್ಕೆ ಮಾಡ್ಕೊಂಡು ಅದರ ಅನುಭವ ಪಡೆಯಕ್ಕೋಸ್ಕರ ನಾವು ಹುಟ್ಟಿದೀವಿ ಅಷ್ಟೇನೆ. ಒಬ್ಬ ಬಡವನಾಗಿ ಇದ್ರೆ ಹೇಗೆ ಇರುತ್ತೆ ಅಂತ, ಅದೇ ರೀತಿ ಒಂದು ಜನ್ಮದಲ್ಲಿ ಬಡವನ ಜೀವನ ಹೇಗಿರುತ್ತೆ ಅಂತ ಅನುಭವ ಪಡೆಯಲಿಕ್ಕೆ, ಇನ್ನೊಂದು ಜನ್ಮದಲ್ಲಿ ಒಬ್ಬ ಶ್ರೀಮಂತನ ಜೀವನ ಹೇಗಿರುತ್ತೆ ಅಂತ ಅನುಭವಿಸಕ್ಕೆ ಹುಟ್ಟಿರ್ತೇವೆ. ಯಾಕೆಂದ್ರೆ ಪ್ರತಿಯೊಂದು ಕೂಡ ಆ ಜನ್ಮದಲ್ಲಿ ಹುಟ್ಟಿ ಸಾಯುವವರೆಗೂ, ಹುಟ್ಟಿದಾಗ ಆ ಸ್ಥಿತಿಯಲ್ಲಿದ್ದಾಗ ಅದರದ ಅನುಭವ ಪೂರ್ಣ ಪ್ರಮಾಣದಲ್ಲಿ ಸಾಕ್ಷಾತ್ ಆಗತ್ತೆ. ಇಲ್ಲದಿದ್ರೆ ಬರೀ ನೋಡೋದ್ರಿಂದ ಕೇಳೋದ್ರಿಂದ ಆಗೋದಿಲ್ಲ. ಅದರಿಂದ ಸಾಕ್ಷಾತ್ ಅನುಭವ ಪಡೆಯಕ್ಕೋಸ್ಕರ, ಪ್ರತ್ಯಕ್ಷ ಅನುಭವ ಪಡೆಯಕ್ಕೋಸ್ಕರ ಆ ರೀತಿ ಜನ್ಮಗಳನ್ನ ಭಗವಂತನೇ ತಗೊಂಡು ಆ ರೀತಿ ಜನ್ಮ ತಗೊಂಡು ಬಂದಿರ್ತಾರೆ. ಅದರಿಂದ ನಾವು ಯಾವುದೇ ಸ್ಥಿತಿಯಲ್ಲಿ ನಾವು ಹುಟ್ಟಿದ್ರು, ಹೇಗೆ ಇದ್ರು ಕೂಡ ಅದಕ್ಕೆ ನಾವು ಅಳುವ ಅಗತ್ಯ ಇಲ್ಲ, ದುಃಖ ಪಡುವ ಅಗತ್ಯ ಇಲ್ಲ, ನೋವು ಪಡುವ ಅಗತ್ಯ ಇಲ್ಲ. ಅದು ಒಂದು ಕೇವಲ ಅನುಭವ ಅಷ್ಟೇ. ಅಲ್ಲಿ ನಾವು ಭಗವಂತ ಅಂತ ತಿಳ್ಕೊಂಡ್ಬಿಟ್ರೆ, ಅವ್ರು ಏನೇ ನಾವು ಎಂತ ಕಠಿಣ ಪರಿಸ್ಥಿತಿ ಅಥವಾ ಯಾವುದೇ ನಾವು ಕಷ್ಟ, ದುಃಖ, ನೋವು ಅನ್ಕೊಂಡಿದೀವೋ ಅದು ಅಲ್ಲಿ ಮಾಯ ಆಗೋಗ್ಬಿಡುತ್ತೆ. ಅಲ್ಲಿ ಆಕ್ಚುಲಿ ನಾವು ಸಾಕ್ಷಾತ್ ಭಗವಂತನ ಒರಿಜಿನಲ್ ಮೂಲ ಸ್ವರೂಪಕ್ಕೆ ಹೋಗ್ಬಿಟ್ಟಾಗ, ಅಲ್ಲಿ ನಿಜವಾದ ಭಗವಂತನ ಸ್ಥಿತಿಗೆ ತಲುಪಿದಾಗ ಇವೆಲ್ಲ ಯಾವ ಲೆಕ್ಕಕ್ಕೆ ಬರೋದಿಲ್ಲ. ಇದು ಕೇವಲ ಅಜ್ಞಾನದಿಂದಲೇ ಬರ್ತಾ ಇರೋದು, ಈ ರೀತಿ ನೋವು, ದುಃಖ. ಇದು ಬಹಳ ಅದ್ಭುತವಾದ ವಿಷಯ ಇದು. ಆಮೇಲೆ ಇನ್ನೊಂದು ಏನ್ ಹೇಳ್ತಾರೆ ಅಂದ್ರೆ, ಈಗ ಕೆಲವರಿಗೆ ಮಕ್ಕಳೇ ಇರಲ್ಲ ಈ ಜನ್ಮದಲ್ಲಿ. ಅದಕ್ಕೆ ಅಯ್ಯೋ ಮಕ್ಕಳಾಗಿಲ್ಲ ಅಂತಾನು ಎಷ್ಟೋ ನೊಂದ್ಕೊಂಡು, ಅಥವಾ ಕೆಲವರು ಬಂಜೆ ಅಂತ ಅವರಿಗೆ ಮೂದಲಿಸೋದಾಗ್ಲಿ ಅಥವಾ ಅವಮಾನ ಮಾಡೋದಾಗ್ಲಿ, ಅವರು ಅದನ್ನ ನೊಂದ್ಕೊಳ್ಳೋದೆಲ್ಲ ಇರುತ್ತೆ. ಆದ್ರೆ ಅಲ್ಲಿ ಕೂಡ ಅಜ್ಞಾನದಿಂದನೇ. ಏನಂದ್ರೆ ಅವರು ಒಂದು ಜನ್ಮದಲ್ಲಿ ನಾನು 10 ಮಕ್ಕಳನ್ನ ಎತ್ತುತ್ತೀನಿ ಅಂತ ನಿರ್ಧಾರ ಮಾಡಿ 10 ಮಕ್ಕಳನ್ನ ಪಡಿತಾಳೆ. ಆದ್ರೆ ಇನ್ನೊಂದು ಜನ್ಮದಲ್ಲಿ ನಾವು ಮಕ್ಕಳಾಗದೆ ಇರಲು ಬರ್ತಾರಂತೆ. ಅದು ಇಬ್ರು ದಂಪತಿಗಳಾಗ್ಬೋದು ಅಥವಾ ಸ್ತ್ರೀ ಆಗ್ಬೋದು. ಯಾಕೆಂದ್ರೆ ಇದು ಅವರ ಆಯ್ಕೆನೆ, ಅವರ ಇಷ್ಟದ ಪ್ರಕಾರವೇ ಬಂದಿರ್ತೇವೆ. ಏಕೆಂದ್ರೆ ಒಂದು ಹೊಸ ಅಡ್ವೆಂಚರ್ ಬೇಕು. ಈಗ ಮಾಡಿದ್ದೇ ಮಾಡೋದಿಲ್ಲ,
ಪ್ರತಿಯೊಂದು ಜನ್ಮದಲ್ಲಿ ಆ ಜನ್ಮ ತಗೊಂಡ ಅನುಭವ ಆದ್ರೆ ಮುಗ್ದಾಯ್ತು. ಅದ್ರ ನಂತರ ಅದೇ ಮತ್ತೆ ಪಡೆಯಕ್ಕೆ ಬೇಕಾಗಿಲ್ಲ, ಅದು ಅನುಭವ ಮುಗ್ದಾಯ್ತು. ಮತ್ತೆ ಹೊಸ ಅನುಭವ ಇನ್ ಯಾವುದು ತಗೊಂಡಿಲ್ಲ. ಯಾವ್ದಾವ್ದು ಇದೆ, ಬೇಕಾದಷ್ಟು ಇದೆ, ನೂರಾರು ಸಾವಿರಾರು ಇದೆ ನೋಡಿ. ಎಲ್ಲ ಎಷ್ಟೊಂದು 84 ಲಕ್ಷ ಜೀವನಿಗಳಲ್ಲಿ ಅಂತ ಹೇಳಿ ಕೂಡ ಹೇಳಿದ್ದಾರೆ. ಹಾಗೇನೆ ಮನುಷ್ಯರಲ್ಲೂ ಕೂಡ ಎಷ್ಟು ಒಂದು ಎಲ್ಲ ಪ್ರತಿಯೊಂದು ಎಷ್ಟು ಜನ ಕೋಟಿ ಜನಗಳಿದಾರೋ ಪ್ರತಿಯೊಂದು ಒಬ್ಬೊಬ್ಬ ಮನುಷ್ಯನು ಅಲ್ಲಿ ವಿಶಿಷ್ಟ ವಿಭಿನ್ನವಾಗಿರ್ತಾರಂತೆ. ಪ್ರತಿಯೊಬ್ಬರದು ಅನುಭವ ಬೇರೆ, ಪ್ರತಿಯೊಬ್ಬರ ಜ್ಞಾನ ಬೇರೆ, ಪ್ರತಿಯೊಬ್ಬರ ವ್ಯಕ್ತಿತ್ವ ಬೇರೆ. ಅದಕ್ಕೆ ಭಗವಂತ ಆ ರೀತಿ ವಿವಿಧ ವೃತ್ತಿಗಳಿಗೆ ವಿವಿಧ ಸ್ವಭಾವಗಳಲ್ಲಿ ಇದ್ದು ಅದನ್ನ ಅನುಭವಿಸಕ್ಕೇನೆ ಬರೋದು. ಇದೇ ಒಂದು ಮಹಾ ದೊಡ್ಡ ಅಡ್ವೆಂಚರು, ಒಂದು ಸಾಹಸ. ಅದೇ ಒಂದು ಹೊಸತನ ಇರುತ್ತೆ. ಆಮೇಲೆ ಮಕ್ಕಳಿಲ್ದಲೆ ಬಂದು ಎಲ್ಲರನ್ನೂ ಮಕ್ಕಳಾಗಿ ನಾನು ನೋಡ್ಕೊಳ್ತೇನೆ ಅಂತ ಬರ್ತಾರಂತೆ. ಅದೇ ರೀತಿ ನಮ್ಮ ಪರಿಸ್ಥಿತಿಗಳು ನಮಗೆ ದೊಡ್ಡ ಬಹುಮಾನ ಅಂತ ಹೇಳ್ತಾರೆ. ಈಗ ಏನೇ ಪರಿಸ್ಥಿತಿ ಇದ್ರು ಅದೇ ಒಂದು ದೊಡ್ಡ ಅಡ್ವೆಂಚರು, ಒಂದು ಸಾಹಸ ಯಾತ್ರೆ. ಸೊ ದೈವತ್ವಕ್ಕೆ ಎಲ್ಲನೂ ಸಾಹಸನೇ. ಆ ದೈವತ್ವ ಭಗವಂತನಿಗೆ ಇದೆಲ್ಲ ಸಾಹಸ ಯಾತ್ರೆ, ಅಡ್ವೆಂಚರು, ಈ ಭೂಮಿ ಪ್ರಪಂಚ ಅನ್ನೋದು. ಆ ಹಾಗೆ ಒಬ್ಬ ರೈತನಾಗಿ ಹುಟ್ಟಿ ಅನುಭವ ಪಡ್ಕೊಳ್ಳೋದು, ಅದೇ ರೀತಿ ಪ್ರಧಾನಮಂತ್ರಿಯಾಗಿ ಹುಟ್ಟಿ ಅದರ ಅನುಭವ ಪಡ್ಕೊಳ್ಳೋದು, ಆಮೇಲೆ ಒಬ್ಬ ರಾಜನಾಗಿ ಕೂಡ ಹುಟ್ಟಿ ಅದರ ಅನುಭವ ಪಡ್ಕೊಳ್ಳೋದು, ಮತ್ತೆ ಒಂದು ಸೇವಕನಾಗಿ ಹುಟ್ಟಿ ಅನುಭವ ಪಡ್ಕೊಳ್ಳೋದು, ಎಲ್ಲಾನು ಒಂದೇನೆ. ನೋಡುವವ್ರಿಗೆ ಅಂದ್ರೆ ಸರಿಯಾದ ದೃಷ್ಟಿಕೋನದಿಂದ ನೋಡುವವರಿಗೆ ಪ್ರತಿಯೊಂದು ಸಮಾನ, ಯಾವುದೇ ವ್ಯತ್ಯಾಸ ಇಲ್ಲ, ಯಾವುದೇ ಭೇದ ಭಾವ ಇಲ್ಲ. ಆದ್ರೆ ಕಣ್ಣು ಮುಚ್ಚಿಕೊಂಡ್ರೆ, ನಾವು ತಿಳಿದುಕೊಳ್ಳದೆ ಇದ್ರೆ ಇದ್ಯಾವುದು ನಮ್ಗೆ ಕಾಣಿಸೋದಿಲ್ಲ, ಎಲ್ಲಾನು ದೊಡ್ಡದೇ. ಅಗಸನ ಜೀವನ ಬಹಳ ದೊಡ್ಡ ಬೆಲೆ ಉಳ್ಳದು. ಅಕಸ್ಮಾತ್ ಆ ಜೀವನಕ್ಕೆ ಬೆಲೆ ಇಲ್ದಿದ್ರೆ, ಮಹತ್ವ ಇಲ್ದಿದ್ರೆ ಅವನು ಹುಟ್ಟತಾನೆ ಇರ್ಲಿಲ್ಲ ಅಗಸನಾಗಿ. ಯಾಕೆ ಹುಟ್ಟತಿದ್ದ? ಅಗಸನಾಗಿ ಹುಟ್ಟತಾ ಇದ್ವಿ. ಒಂದೇ ಒಂದು ಏನಂದ್ರೆ, ಯಾವುದು ದೊಡ್ಡದಲ್ಲ ಅಥವಾ ಯಾವುದೇ ಒಂದು ಮಹತ್ವದಲ್ಲ ಅಂದ್ರೆ ಅದೇ ಮಾಂಸಾಹಾರ ಸೇವನೆ. ಇದೊಂದು ಹೊರತುಪಡಿಸಿದ್ರೆ ಇನ್ನು ಬೇರೆ ಯಾವುದೇ ರೀತಿಯಲ್ಲಿ ಯಾವುದೇ ಜೀವನದಲ್ಲೂ ಯಾವುದೇ ವ್ಯತ್ಯಾಸ ಇಲ್ಲ. ಎಲ್ಲ ಒಂದೇ, ಎಲ್ಲ ಸಮಾನವೇ, ಎಲ್ಲ ತುಂಬಾ ಅತ್ಯಂತ ಶ್ರೇಷ್ಠವಾದದ್ದೇನೆ. ಕೇವಲ ಮಾಂಸಾಹಾರ ಮಾತ್ರ ಒಂದು ಇಲ್ಲಿ ನಿಕೃಷ್ಟವಾದದ್ದು, ಕ್ಷಮಿಸಕ್ಕೆ ಸಾಧ್ಯ ಇಲ್ಲದಿರೋದು, ಅಧರ್ಮವಾಗಿರೋದು, ಮತ್ತು ಮಹಾಪಾಪವಾಗಿರೋದು, ಮತ್ತೆ ಒಪ್ಪಿಕೊಳ್ಳಕ್ಕೆ ಆಗದೆ ಇರೋದು. ಇದು ಬಿಟ್ರೆ ಇನ್ನೆಲ್ಲ ಬಹುದು ದೊಡ್ಡ ವಿಷಯಗಳನ್ನೇ ಅಂತ ಹೇಳ್ತಾ ಹೋಗ್ತಾರೆ. ಒಂದು ಮೇಕೆ ಅಥವಾ ಎತ್ತು ಅಥವಾ ಒಂದು ಕೋಳಿ ಯಾವುದಾದ್ರೂ ಸಹಜವಾಗಿ ಮರಣ ಹೊಂದಿದ್ರೆ ಅದನ್ನ ನೀನು ತಿನ್ನು ಅಂತ ಹೇಳ್ತಾರೆ. ಇಲ್ಲಿ ಈಗ ಮಾಂಸಾಹಾರಿಗಳಿಗೆ ಒಂದು ದೊಡ್ಡ ಸಂದೇಶವನ್ನು ಕೊಡ್ತಾ ಇದ್ದಾರೆ ಪತ್ರಿಜಿಯವರು. ನೋಡಿ, ನೀವು ಬದುಕಿರೋದನ್ನ ಸಾಯಿಸಿ ತಿನ್ನಬೇಡಿ, ಆದ್ರೆ ಅವುಗಳಾಗಿ ಸತ್ತೋಗ್ತಾವಲ್ವಾ ಸಹಜವಾಗಿ, ಆಯಸ್ಸು ಮುಗಿದಾಗ ಅವು ತಿನ್ನಿ. ಅದನ್ನ ಯಾಕೆ ನೀವು ಸಾಯಿಸಿ ತಿಂತೀರಾ? ಸಹಜವಾಗಿ ಸ್ವಾಭಾವಿಕವಾಗಿ ಸತ್ತೋಗಿರೋ ಪ್ರಾಣಿಗಳನ್ನ ತಿನ್ನಿ. ಈಗ ಹಾಗೆ ತಿಂದ್ರು ಕೂಡ ನಿನಗ್ ನೀನೇ ಹಾನಿ ಮಾಡ್ಕೊಳ್ತೀಯ ಅಷ್ಟೇ. ಅದು ನೀನ್ ಮಾಡ್ಕೋ, ಅದೇ ನಮ್ಗೇನ್ ಬೇಜಾರಿಲ್ಲ. ಅದು ನಿನಗ್ ನೀನೆ ನಷ್ಟ ಮಾಡ್ಕೊಳ್ತೀಯ. ಅದು ತಪ್ಪು ಆಕ್ಚುಲಿ, ಮಾಂಸಾಹಾರ ಯಾವುದೇ ರೀತಿಯಲ್ಲಿ ತಿಂದ್ರು. ಆದ್ರೆ ಸತ್ತೋಗಿರೋ ತಿನ್ನು, ಅದರಿಂದ ಬೇರೆ ಪ್ರಾಣಿಗಳಿಗೆ ಏನು ನಷ್ಟ ಆಗಲ್ಲ, ನನಗೇನ್ ನಷ್ಟ ಇಲ್ಲ, ನಿನಗೆ ನಷ್ಟ, ನಿನ್ನಿಷ್ಟ. ಅದೇ ರೀತಿ ಅವ್ರು ಇನ್ನ ಮುಂದುವರೆದು ಏನ್ ಹೇಳ್ತಾರೆ, ಪಶು ಪ್ರಾಣಿಗಳು ಅಷ್ಟೇ ಯಾಕೆ, ಪಕ್ಷಿಗಳಕ್ಕೆ, ಸತ್ತೋಗಿರೋ ಮನುಷ್ಯನ ತಿನ್ನು, ಯಾರು ಬಿಡ ಅಂತಾರೆ. ಈಗ ಮನುಷ್ಯರುಗಳ ಸತ್ತೋಗಿರ್ತಾರೆ, ಈಗ ಹಾಸ್ಪಿಟ್ಲಿಗೆ ಹೋಗುವ ಅಲ್ಲೇ ಸತ್ತೋಗಿರ್ತಾರೆ, ಆ ಶವಾಗಾರದಲ್ಲಿ ಬಾಡಿಗಳು ಇಟ್ಟಿರ್ತಾರಲ್ಲ, ತಗೋವ ತಿನ್ಕೋ. ಈ ಪ್ರಾಣಿ ಪಕ್ಷಿಗಳನ್ನ ಹೆಂಗೆ ಸಾಯಿಸಿ ಬೇಯಿಸಿ ಮಾಂಸ ತಿಂತೀವೋ ಅದನ್ನ ಅದೇ ರೀತಿ ಮನುಷ್ಯರನ್ನ, ಸತ್ತೋಗಿರೋ ಮನುಷ್ಯರನ್ನ ತಂದ್ಕೋ, ಅವ್ರುಗಳನ್ನು ಹಾಕಿ ತಿನ್ನು, ಮಾಂಸ ಬೇಯಿಸ್ಕೊಂಡು ತಿನ್ನು, ಯಾರು ಬೇಡ ಅಂತಾರೆ ಅಂತ. ಎಷ್ಟೊಂದು ಬಹಳ ಒಂದು ತುಂಬಾ ಆಳವಾಗಿ, ತುಂಬಾ ಬಹಳ ನೊಂದ್ಕೊಂಡವರು ಹೇಳ್ತಾರೆ ಇದು ಪತ್ರಿಜರಿ ವಿಷಯನ. ಆಗ ಅದು ಪಾಪ ಆಗೋದಿಲ್ಲ. ಸಹಜವಾಗಿ ಸತ್ತಿರೋ ಪ್ರಾಣಿ ಪಕ್ಷಿಗಳನ್ನ ಮನುಷ್ಯನೇ ತಿಂದ್ರು ನಿನಗೆ ಪಾಪ ಆಗೋದಿಲ್ಲ. ಯಾಕಂದ್ರೆ ಎಲ್ಲ ಸೃಷ್ಟಿನೂ ಬಹಳ ದೊಡ್ಡದೇ. ಒಂದು ಪಕ್ಷಿ ತಾನು ರೆಕ್ಕೆ ಬೀಸ್ತಾ ಹಾರ್ತಾ ಇದ್ರೆ ಎಷ್ಟು ಅದ್ಭುತವಾಗಿರುತ್ತೆ, ಎಷ್ಟು ಚೆನ್ನಾಗಿರುತ್ತೆ ಅಲ್ವಾ? ಅದನ್ನ ನಾವು ಅನುಭವಿಸಕ್ಕೆ, ಆಸ್ವಾದಿಸಕ್ಕೆ ಬಿಡೋದಿಲ್ಲ. ಅದನ್ನ ಸಾಯಿಸಿದ್ರೆ ಎಷ್ಟು ಅದಕ್ಕೆ ನಾವು ಆನಂದಕ್ಕೆ ಅಡ್ಡಿಪಡಿಸ್ತೀವಿ, ಅದರ ಜೀವನದಲ್ಲಿ ಎಷ್ಟು ನಾವು ಪ್ರವೇಶ ಮಾಡ್ತೀವಿ ಅಂತ. ಅದೇ ರೀತಿ ಮತ್ತೆ ಒಂದು ಉದಾಹರಣೆ ಕೊಡ್ತಾರೆ. ಒಂದು ನಾಯಿಯಾಗಿ ಹುಟ್ಟಿ ಆ ನಾಯಿಯ ವಿಶ್ವಾಸದಿಂದ ಯಜಮಾನನನ್ನು ನಾನು ಚೆನ್ನಾಗಿ ನೋಡ್ಕೊಳ್ತೀನಿ, ಯಜಮಾನನನ್ನ ಕಾಪಾಡ್ಕೊಳ್ತೇನೆ ಅಂತ ಹೇಳಿ ಆ ನಾಯಿ ಜೀವಿಸ್ತಾ ಇರುತ್ತಂತೆ. ಅದೇ ರೀತಿ ನಾಯಿ ಏನ್ ಮಾಡುತ್ತೆ, ಒಂದು ಎಷ್ಟು ಸ್ವಾಮಿನಿಷ್ಠೆ ಇರುತ್ತೆ. ಆ ನಾಯಿ ತನ್ನ ಯಜಮಾನನಿಗೆ ಯಾರಾದ್ರೂ ತೊಂದರೆ ಮಾಡಕ್ ಬಂದ್ರೆ ನಾನು ಅವನನ್ನ ಕಚ್ಚಿ ಬಿಡ್ತೀನಿ, ಘಾಸಿ ಮಾಡ್ಬಿಡ್ತೀನಿ, ಅಂದ್ರೆ ಯಜಮಾನನಿಗೆ ಉಳಿಸೋಕ್ಕೋಸ್ಕರ. ಅದೇ ರೀತಿ ನಾವು ಎಷ್ಟೊಂದು ಉದಾಹರಣೆಗಳು ನೋಡಿದೀವಿ, ಎಷ್ಟೋ ಸಲ ಪೇಪರ್ ಕೂಡ ನೋಡಿದೀವಿ. ಈ ಕಾಡು ಸಮೀಪದಲ್ಲಿ ಕಾಡಿನ ಅಂಚಿನಲ್ಲಿ ವಾಸಿಸುತ್ತಿದ್ದಾಗ ಕಾಡ ಪ್ರಾಣಿಗಳು, ಕ್ರೂರ ಮೃಗಗಳು
ದಾಳಿ ಮಾಡಿದಾಗ ಎಷ್ಟೋ ನಾಯಿಗಳು ಹೋರಾಡಿ ತಮ್ಮ ಜೀವ ಕೊಟ್ಟು ಅವುಗಳ ಮಾಲೀಕರನ್ನ ಕಾಪಾಡಿದ ಉದಾಹರಣೆಗಳು ಸಾಕಷ್ಟಿದೆ. ಅದೇ ರೀತಿ ನಾವು ಆದ್ರೆ ಆ ನಾಯಿ ಎಷ್ಟು ಶ್ರೇಷ್ಠ, ಆ ನಾಯಿ ಈ ರೀತಿ ಒಂದು ಶ್ರೇಷ್ಠ ಜೀವನ ಮಾಡಕ್ಕೆ ಅದು ಭಗವಂತನಾಗಿ ಹುಟ್ಟುತ್ತೆ. ಆದ್ರೆ ನಾವು ಮಾತ್ರ ಹೇಗೆ ನಾಯಿ ಹೋಗು ನಾಯಿ ಅಂತ ಕೀಳಾಗಿ ನಾವು ಓಡಿಸ್ತಾ ಇರ್ತೇವೆ. ನಾವು ಯಾರನ್ನ ನಾವು ಚೀತು ಅಂತ ಇದ್ದೇವೆ ಈ ರೀತಿ ಹೇಳುತ್ತಾ ಇರೋದ್ರಿಂದ ಒಂದು ನಾಯಿನ ನಾವು ನಿಕೃಷ್ಟವಾಗಿ ಹೇಳಿದ್ರೆ ಚೀತು ಅಂತ ಯಾರಿಗೆ ಹೇಳ್ತಾ ಇದೀವಿ? ನಾವು ಭಗವಂತನನ್ನೇ ನಾವು ಆ ರೀತಿ ನಾವು ಕೀಳಾಗಿ ನೋಡ್ತಾ ಇದೀವಿ, ತಪ್ಪಾಗಿ ಹೇಳ್ತಾ ಇದೀವಿ. ಆಮೇಲೆ ಏನ್ ಹೇಳ್ತಾರೆ ಪತ್ರಿಜಿಯರು, ಒಂದು ಧ್ಯಾನ ಯಜ್ಞ ನಡೀತೈತಂತೆ ಶಿರಡಿಯಲ್ಲಿ. ಆಗ ಧ್ಯಾನ ಯಜ್ಞ ನಡೀತಿದ್ದಾಗ ಸಾಕ್ಷಾತ್ ಶಿರಡಿ ಸಾಯಿಬಾಬಾರವರೇ ಒಂದು ನಾಯಿಯಾಗಿ ಬಂದು ಅಲ್ಲಿ ಅಷ್ಟು ದಿನಗಳು ಕೂಡ 8 ದಿವಸ ಅಲ್ಲಿ ಇದ್ರಂತೆ. ಅದಕ್ಕೆ ನಾವು ಕೇವಲ ನಾಯಿ ಅಂತ ಅಷ್ಟು ಕೀಳಾಗಿ ನೋಡಿದಿದ್ರೆ ಎಷ್ಟು ನಾವು ತಪ್ಪು ಆಗ್ತಿತ್ತು. ಸಾಕ್ಷಾತ್ ಶಿರಡಿ ಬಾಬಾನೇ ಬಂದಿದ್ರು, ಅವರು ನಾಯಿಯಾಗಿ ಬಂದಿದ್ರು. ಆದ್ರೆ ಯಾವುದೇ ಜೀವಿಯನ್ನು ದರಿದ್ರ ಅಂತ ನೋಡಿದರೆ ಇನ್ನಷ್ಟು ದರಿದ್ರ ಯಾರು ಇಲ್ಲ. ನಾವು ಬೇರೆಯವ್ರನ್ನ ದರಿದ್ರ ಅಂತೀವಲ್ಲ, ನಾವೇ ದೊಡ್ಡ ಮಹಾ ದರಿದ್ರ ಅಂತ ಅಷ್ಟು ಸ್ಪಷ್ಟವಾಗಿ ತುಂಬಾ ನಿಷ್ಠುರವಾಗಿ ಹೇಳ್ತಿದ್ರೆ. ಅಂತ ವ್ಯಕ್ತಿಯವರು ಅವರು ಆಧ್ಯಾತ್ಮಿಕ ವ್ಯಕ್ತಿನೇ ಅಲ್ಲ ಅಂತವ್ರು. ನೀನು ಆಧ್ಯಾತ್ಮಿಕ ವ್ಯಕ್ತಿ ಅಲ್ಲ. ನಮ್ದೇನು ಅಂದ್ರೆ ಲೋಕ ಸಮಸ್ತ ಸುಖಿನೋ ಭವಂತು, ಸಮಸ್ತ ಜೀವರಾಶಿಗಳು ಸುಖವಾಗಿರ್ಲಿ ಚೆನ್ನಾಗಿರ್ಲಿ ಅಂತ ನಾವು ಋಷಿಮುನಿಗಳು ವೇದಗಳಲ್ಲಿ ಯಾವಾಗ್ಲೂ ನಾವು ಹೇಳ್ಕೊಂಡು ಬಂದಿರುವಂತ ಮಹಾನ್ ಶ್ರೇಷ್ಠ ಸಂಸ್ಕೃತಿ ನಮ್ಮದು. ಎಲ್ಲರ ಜೊತೆ, ಎಲ್ಲ ಪಶು ಪಕ್ಷಿಗಳ ಜೊತೆ ನಾವು ಸಹಜೀವನ ಮಾಡುವುದು, ಜೀವನದಿಂದ ಸ್ನೇಹವಾಗಿರುವುದು ಮತ್ತು ಎಲ್ಲರ ಜೊತೆ ಹಂಚಿ ತಿನ್ನುವುದು, ಇದೇ ಒಂದು ಆಧ್ಯಾತ್ಮಿಕತೆ. ಅದಕ್ಕೇನೆ ನಾವು ಯಾವಾಗ್ಲೂ ಮೈ ಡಿಯರ್ ಗಾಡ್ಸ್ ಅಂತ ಹೇಳ್ತಾ ಇರ್ತಾರೆ ಎಲ್ಲರೂ ದೇವರುಗಳೇ ಅಂತ. ಅದಕ್ಕೆ ಅವ್ರು ಏನ್ ಹೇಳ್ತಾರೆ, ಈಗ 2 ವರ್ಷದ ಹುಡುಗ ಎಷ್ಟು ಅದ್ಭುತವಾಗಿ ಸಂತೋಷವಾಗಿ ಚೆನ್ನಾಗಿ ಆನಂದವಾಗಿರ್ತಾನೆ ಮಗು. ಆದ್ರೆ ಆ ಮಗು ಸರಿ ಇಲ್ಲ ಅಂತ ನಾವ್ ಆಗತ್ತಾ? ಇಲ್ಲ, ಸರಿ ಅಂತಾನೆ ನಾವು ಹೇಳ್ತೇವೆ. ಅದೇ ರೀತಿ ಎಲ್ರೂ ಸರಿ ಇದ್ದಾರೆ, ಇಲ್ಲಿ ಯಾರು ಸರಿ ಇಲ್ಲ ಅಂತ ನಾವು ಹೇಳಕ್ಕಾಗೋದಿಲ್ಲ. 2 ವರ್ಷದ ಮಗು ಎಷ್ಟು ಚೆನ್ನಾಗಿದೆಯೋ ಹಾಗೆ ಪ್ರತಿಯೊಬ್ಬರು ಕೂಡ ಆಕ್ಚುಲಿ ಅವ್ರವ್ರ ದೃಷ್ಟಿಯಿಂದ ಅವ್ರವ್ರು ಚೆನ್ನಾಗಿದ್ದಾರೆ. ಅವ್ರು ಯಾವ್ಯಾವ ರೀತಿಯಲ್ಲಿ ಇದ್ದಾರೋ ಅವರು ಆ ಮಗುವಿನ ರೀತಿಯಲ್ಲಿ ನಾವು ಮಾಂಸಾಹಾರ ಅನ್ನೋದೊಂದು ಬಿಟ್ರೆ ತೆಗೆದ್ರೆ, ಅದನ್ನ ಹೊರತುಪಡಿಸಿದ್ರೆ, ಅದನ್ನ ಮೈನಸ್ ಮಾಡದಲ್ಲೇ ಸಸ್ಯಾಹಾರಿಯಾಗಿ ಇದ್ಕೊಂಡಿದ್ರೆ ಅಷ್ಟೇ, ಅದೇ ಅದ್ಭುತ. ಯಾವುದೇ ಸ್ಥಿತಿಯಲ್ಲಿರ್ಲಿ, ಯಾವುದೇ ರೀತಿಯಲ್ಲಿರ್ಲಿ, ಏನೇ ಒಂದು ಚೆನ್ನಾಗಿರ್ಲಿ, ಅವರು ಆ ಮಗುವನ್ನಷ್ಟೇ ಶ್ರೇಷ್ಠ, ಮಗುವನ್ನಷ್ಟೇ ಅವರು ಅದ್ಭುತ ವ್ಯಕ್ತಿಗಳೇ. ಅದನ್ನ ನಾವು ಯಾವುದೇ ರೀತಿಯಲ್ಲಿದ್ರು ಅದನ್ನ ತುಂಬಾ ಚೆನ್ನಾಗಿ ಮಾಡಿ, ಇದೇ ನಿಜವಾದ ಆಧ್ಯಾತ್ಮಿಕತೆ. ಆಮೇಲೆ ಯೋಗ ಕರ್ಮಸು ಕೌಶಲ್ಯ ಅಂತಾನೆ ಭಗವದ್ಗೀತೆಯಲ್ಲಿ ಹೇಳಿರೋದು. ಅಂದ್ರೆ ಯೋಗ ಮಾಡಿದರೆ ನೀನು ಮಾಡುವ ಕರ್ಮದಲ್ಲಿ ಶ್ರೇಷ್ಠನಾಗ್ತೀಯಾ, ನಿಷ್ಣಾತನಾಗ್ತೀಯಾ, ಎಕ್ಸ್ಪರ್ಟ್ ಆಗ್ತೀಯಾ. ಅದಕ್ಕೆ ಏನ್ ಮಾಡ್ಬೇಕು? ನಾವು ಧ್ಯಾನ ಮಾಡ್ಬೇಕು. ಮೋಕ್ಷಕ್ಕಾಗಿ ನಾವು ಧ್ಯಾನ ಮಾಡೋದಲ್ಲ, ನಾವು ಮೋಕ್ಷದಿಂದಲೇ ಆಗ್ಲೇ ಬಂದಿದ್ದೇವೆ. ಧ್ಯಾನ ಮಾಡಿ ನಾವು ಯಾವುದೇ ಕೆಲಸ ಮಾಡಿದರೆ ಅದು ಅತ್ಯಂತ ಶ್ರೇಷ್ಠವಾಗಿರುತ್ತೆ, ಅತ್ಯಂತ ಅದ್ಭುತವಾಗಿರುತ್ತೆ. ಆದ್ರಿಂದ ನೀನು ಹೊಲ ಉಳಲು ಹುಟ್ಟಿದ್ಯಾ ಅಂದ್ರೆ, ಈಗ ನಾವು ರೈತರಾಗಿದ್ದಾಗ ನೀನು ರೈತ ಕೆಲಸ ಮಾಡಕ್ ಹುಟ್ಟಿದ್ಯಾ, ಹೊಲ ಉಳುಮೆ ಮಾಡಕ್ ಹುಟ್ಟಿದ್ಯಾ. ಆದ್ರಿಂದ ನೀನು ಧ್ಯಾನ ಮಾಡಿ ನೀನು ಆ ಹೊಲ ಉಳುಮೆಯನ್ನು ಮಾಡು. ಆವಾಗ ನೀನು ಇನ್ನೂ ಹೆಚ್ಚು ಚೆನ್ನಾಗಿದೆ ಆದ ಹೊಲವನ್ನ ಉಳುಮೆ ಮಾಡ್ಬೋದು, ಬಿತ್ತನೆ ಮಾಡ್ಬೋದು. ಅದೇ ರೀತಿ ನೀನು ಒಬ್ಬ ಅಡುಗೆನಾಗಿ ಹುಟ್ಟಿದ್ಯಾ, ನೀನು ಧ್ಯಾನ ಮಾಡಿ ಅಡುಗೆ ಮಾಡು, ಆಗ ನೀನು ಅದ್ಭುತವಾಗಿ ಇನ್ನ ಚೆನ್ನಾಗಿ ಅಡುಗೆ ಮಾಡ್ತೀಯಾ. ಅದೇ ರೀತಿ ನೀನು ಒಬ್ಬ ಸಂಗೀತನಾಗಿದ್ಯಾ, ನೀನು ಧ್ಯಾನ ಮಾಡಿ ಸಂಗೀತ ಹಾಡು, ಆಗ ನಿನ್ನ ಸಂಗೀತ ಅನ್ನೋದು ಅದ್ಭುತವಾಗಿರುತ್ತೆ. ಅದೇ ರೀತಿ ನೀನು ಒಬ್ಬ ಕ್ರಿಕೆಟರ್ ಆಗಿದೆಯಲ್ಲ, ನೀನು ಧ್ಯಾನ ಮಾಡಿ ಕ್ರಿಕೆಟ್ ಆಡು, ಒಂದು ಅದ್ಭುತ ಕ್ರಿಕೆಟ್ ಆಟಗಾರನಾಗ್ತೀಯಾ. ಅದೇ ರೀತಿ ನೀನು ಅಗಸನಾಗಿದ್ಯಾ, ಧ್ಯಾನ ಮಾಡಿ ಬಟ್ಟೆ ಹೋಗಿದ್ರೆ ನೀನು ಇನ್ನೂ ಅದ್ಭುತವಾಗಿ ಬಟ್ಟೆಗಳನ್ನ ಶುಚಿ ಮಾಡ್ತೀಯಾ. ನಿನಗೆ ಇನ್ನೂ ಒಳ್ಳೆ ಒಳ್ಳೆ ಅಗಸ ಅಂತ ಒಂದು ನಿನಗೆ ಹೆಸರು ಬರುತ್ತೆ. ಒಳ್ಳೆ ಅಗಸ, ಒಳ್ಳೆ ಡೋಬಿ ಅಥವಾ ಒಳ್ಳೆ ಬಟ್ಟೆ ಒಗೆಯೋನು ಅಂತ ಒಂದು ಒಳ್ಳೆ ಹೆಸರು ತಗೊಳ್ತೀಯಾ. ನೀನು ಅಗಸ ಆದ್ರೆ ನಿನ್ನ ಆಧ್ಯಾತ್ಮಿಕ ಗುರಿ ಒಳ್ಳೆ ಅಗಸ ಆಗಬೇಕು ಅನ್ನೋದನ್ನೇ. ಅದೇ ಒಳ್ಳೆ ಒಬ್ರು ಕ್ರಿಕೆಟರ್ ಆಗ್ಬೇಕು, ಒಳ್ಳೆ ಸಂಗೀತಗಾರ ಆಗ್ಬೇಕು. ಧ್ಯಾನಿ ಆದ್ರೆ ಒಳ್ಳೆ ಧ್ಯಾನಿ ಆಗ್ಬೇಕು ನಾವು. ನೋಡಿ, ಈಗ ಇದು ಧ್ಯಾನಕ್ಕೆ ಬಂತು. ಈಗ ನಾವು ಒಬ್ರು ಧ್ಯಾನ ಮಾಡ್ತಿದ್ವಾ, ಇನ್ನ ಒಬ್ಬ ಒಳ್ಳೆ ಧ್ಯಾನಿ ಆಗ್ಬೇಕು, ಇನ್ನ ಹೆಚ್ಚು ಧ್ಯಾನ ಮಾಡಿ ಒಳ್ಳೆ ಧ್ಯಾನಿ, ಶ್ರೇಷ್ಠ ಮಟ್ಟದ ಧ್ಯಾನಿ ಅಂದ್ರೆ ಉನ್ನತವಾದ ಹಂತ ತಲುಪಬೇಕು. ಯಾವ್ದ್ರಲ್ಲಿ ಆದ್ರೂ ತುಂಬಾ ಅದಕ್ಕೆ ಉನ್ನತವಾದ ಒಂದು ಸ್ಥಿತಿಯನ್ನು ತಲುಪಬೇಕು ಪ್ರತಿಯೊಂದು ಕೆಲಸಗಳಲ್ಲಿ, ಧ್ಯಾನಿ ಆಗ್ಲಿ ಅಥವಾ ಬೇರೆ ಯಾವುದೇ ಕೆಲಸಗಳಾಗ್ಲಿ. ಅದೇ ರೀತಿ ಒಬ್ಬ ಒಳ್ಳೆ ಧ್ಯಾನ ಪ್ರಚಾರ ಮಾಡ್ತಿದ್ಯಾ, ನೀನು ಒಬ್ಬ ಒಳ್ಳೆ ಶ್ರೇಷ್ಠ ಧ್ಯಾನ ಪ್ರಚಾರಕ ಆಗು.
ಎಲ್ಲವೂ ಸರಿಸಮಾನವೇ, ಎಲ್ಲವೂ ಮಹತ್ವದಿಂದ ಕೂಡಿದ ಸಾಹಸ ಯಾತ್ರೆನೆ. ಈಗ ಮತ್ತೆ ಏನ್ ಹೇಳ್ತಾರೆ ನನಗೆ ತರಡೆ ಈಗ ಪತ್ರಿಜರು 90 ಜನ ಏನ್ ಹೇಳ್ಕೊಳ್ತಾರೆ ಅಂದ್ರೆ, ನನಗೆ ಯಾವುದೇ ತರಡೆ ಇಲ್ಲ, ನಾನು ತರಡೆ ನೋಡ್ಕೊಂಡಿಲ್ಲ, ನನಗೆ ಯಾವುದೇ ಕುಂಡಲಿನಿ ನಾನು ನೋಡ್ಕೊಂಡಿಲ್ಲ, ನಾನು ಯಾವುದೇ ಚಕ್ರಗಳನ್ನ ನೋಡ್ಕೊಂಡಿಲ್ಲ, ಹಾಗಾದ್ರೆ ನನಗೆ ಕಡಿಮೆ ಯೋಗ್ಯತೆ ಇದೆಯಾ, ನಾನು ಕಡಿಮೆ ಯೋಗ್ಯತೆ ಇರುವನಾ ಅಂತ ಅವರು ತಮಗ್ ತಾನೇ ಪ್ರಶ್ನೆ ಕೇಳ್ಕೊಳ್ತಿದ್ದಾರೆ. ನಾನೇನು ಲೋಪ್ಸಾಂಗ್ ರ್ಯಾಂಪ್ ಆ ತರ ಆಸ್ಟ್ರಲ್ ಟ್ರಾವೆಲ್ ಕೂಡ ಮಾಡಿಲ್ಲ, ನಾನು ನನ್ನ ಆಕರ್ಷಕ್ ರೆಕಾರ್ಡ್ಸ್ ಅನ್ನ ನೋಡ್ಕೊಂಡಿಲ್ಲ, ಆದ್ರೆ ಇದೆ ಅಂತ ಗೊತ್ತಿದೆ ಅಂತೆ. ಅದೇ ರೀತಿ ನಾನು ಸೌತ್ ಪೋಲ್ಗೆ ಹೋಗಿಲ್ಲ. ಎಮರಾಲ್ಡ್ ಅನ್ನೋರು ಒಬ್ರು ಯಾರೋ ಮಾಸ್ಟರ್ ಸೌತ್ ಪೋಲ್ ಅಂತ ಒಂದಿದೆ, ದಕ್ಷಿಣ ಧ್ರುವ ಅಂತ, ಅಲ್ಲಿ ಹೋಗಿದ್ರಂತೆ. ಆದ್ರೆ ಪತ್ರಿಜರು ನಾನು ಹೋಗಿಲ್ಲ. ಅದೇ ರೀತಿ ನಾನು ಈ ಚಂದ್ರ ಗ್ರಹಕ್ಕೆ ಹೋಗಿ ಬಂದ್ರಲ್ಲ ನೀಲ್ ಆರ್ಮ್ಸ್ಟ್ರಾಂಗ್, ಅವ್ರ ತರ ನಾನೇನ್ ಚಂದ್ರಯಾನ ಮಾಡಿಲ್ಲ, ನಾನೇನು ಮಾಡಿಲ್ಲ. ಆದ್ರೆ ನಾನು ಆಗಿದ್ದೀನಿ, ನನ್ ಕೆಲಸ ನಾನು ಚೆನ್ನಾಗಿ ಮಾಡ್ತೀನಿ. ನನ್ ಕೆಲಸ ಏನು, ನಾನು ಧ್ಯಾನ ಪ್ರಚಾರ ಮಾಡೋದು, ಅಹಿಂಸೆ ಪ್ರಚಾರ ಮಾಡುವುದು, ಅದನ್ನು ನಾನು ಚೆನ್ನಾಗಿ ಮಾಡ್ತಿದ್ದೇನೆ ಅಷ್ಟೇನೆ. ದಿನ ಮಾಡುವ ಕೆಲಸದಲ್ಲಿ ನನ್ನ ಯೋಗ ನನಗೆ ಸಹಾಯ ಮಾಡ್ತಿದೆ, ನಾನು ಮಾಡುವ ಧ್ಯಾನದಿಂದ ನನ್ನ ಕೆಲಸ ಇನ್ನೂ ಚೆನ್ನಾಗಿ ಮಾಡ್ತಿದ್ದೇನೆ, ಅದಕ್ಕಾಗಿ ನಾನು ಧ್ಯಾನ ಮಾಡ್ತಿದ್ದೇನೆ. ನಾನು ಮುಕ್ತಿಗಾಗಿ ಮಾಡ್ತಿಲ್ಲ, ಅಥವಾ ಮೋಕ್ಷಕ್ಕಾಗಿ ಮಾಡ್ತಿಲ್ಲ, ಅಥವಾ ದುಃಖ ರಾಹಿತ್ಯಕ್ಕಾಗಿ ಕೂಡ ನಾನು ಧ್ಯಾನ ಮಾಡ್ತಿಲ್ಲ, ಅಥವಾ ಧ್ಯಾನ ಮಾಡಿ ಅಂತ ಹೇಳ್ತಿಲ್ಲ. ನಾವು ಧ್ಯಾನ ಮಾಡ್ತಾ ಇರೋದು ಕರ್ಮಸು ಕೌಶಲ್ಯ ಕ್ಕಾಗಿ ಧ್ಯಾನ, ಅಂದ್ರೆ ಮಾಡೋ ಕೆಲಸದಲ್ಲಿ ಶ್ರೇಷ್ಠತೆ ಹೊಂದಕ್ಕಾಗಿ, ಮಾಡುವ ಕೆಲಸ ಇನ್ನೂ ಅತ್ಯುತ್ತಮವಾಗಿ ಅದ್ಭುತವಾಗಿ ಮಾಡೋಕ್ಕೆ ಮಾತ್ರ ಅಷ್ಟೇ. ಅದಕ್ಕೆ ಈ ದುಃಖ ರಹಿತಕ್ಕೆ ನಾವು ಯಾಕೆ ಧ್ಯಾನ ಮಾಡ್ಬೇಕು? ದುಃಖ ಯಾಕಿರುತ್ತೆ? ನಾನೇ ಭಗವಂತ ಅಂತ ತಿಳ್ಕೊಂಡಿದ್ದೀನಲ್ಲ, ಇನ್ನೆಲ್ಲಿ ದುಃಖ ಇರುತ್ತೆ? ದುಃಖ ಇರಕ್ಕೆ ಸಾಧ್ಯನೇ ಇಲ್ಲ ಭಗವಂತ ಅಂತ ತಿಳ್ಕೊಂಡ್ರೆ. ನಾನು ಭಗವಂತನಲ್ಲ ಅಂತ ಅಜ್ಞಾನದಿಂದ ಇರೋದ್ರಿಂದನೇ ಸಮಸ್ತ ದುಃಖಗಳಿಗೆ, ನಮ್ಗೆ ಸಮಸ್ತ ಎಲ್ಲ ಈ ಒಂದು ನೋವಿಗೆ ನಾವು ನಾವು ಅನಗತ್ಯವಾಗಿ ಒಳಗಾಗಿದ್ದೇವೆ ಅನ್ನೋದೇ ಇಲ್ಲಿ ಒಂದು ಅದ್ಭುತವಾದ ಒಂದು ಮೆಸೇಜ್ ಇದು. ಪ್ರತಿಯೊಬ್ಬರಿಗೆ ನಮ್ಗೆ ತುಂಬಾ ತುಂಬಾ ಅದ್ಭುತ. ಇದೊಂದು ತಿಳ್ಕೊಂಡ್ಬಿಟ್ರೆ ನಮ್ಗೆ ಯಾವುದೇ ದುಃಖ ಇಲ್ಲ, ಯಾವುದೇ ನಮಗೆ ಕೊರಗೋದು ಇರೋದಿಲ್ಲ, ಭಯನೂ ಇರಲ್ಲ, ಚಿಂತೆ ಇರಲ್ಲ. ನಾನೊಬ್ಬ ಭಗವಂತನು ಈ ಮಾನವ ಶರೀರದ ಅದ್ಭುತ ನೋಡಲು ಮಾನವನಾಗಿ ಹುಟ್ಟುತ್ತೇನೆ ಅಂತ ನಾವು ಬಂದಿದ್ದೇವೆ. ಯಾಕೆಂದ್ರೆ ಈ ಮಾನವ ಜೀವನನೇ, ಮಾನವ ಶರೀರನೇ ಎಷ್ಟು ಅದ್ಭುತ ಶರೀರ ರಚನೆ ನೋಡಿ, ಅದನ್ನ ನಾವು ಸರಿಯಾಗಿ ಗಮನಿಸ್ಕೊಂಡಿಲ್ಲ. ಎಷ್ಟೊಂದು ನಮ್ಮ ಪ್ರತಿಯೊಂದು ಅಂಗಗಳಾಗ್ಲಿ ಎಷ್ಟೊಂದು ಮಹತ್ವ ಒಂದು ಉಳ್ಳದ್ದು ನಮ್ಮ ಜೀವನದ. ಮಾನ್ಯ ಚನ್ನಬಸವ ಸರ್ ಇದನ್ನ ಹೇಳಿದ್ರು, ಎಷ್ಟು 40 ಟ್ರಿಲಿಯನ್ ಜೀವಕೋಶಗಳು ನಮ್ಮೊಳಗಡೆ ಇದೆ, ಎಷ್ಟು ಬೇರೆ ಬೇರೆ ಅಂಗಾಂಗಗಳಿದೆ, ಎಲ್ಲವೂ ಪ್ರತಿಯೊಂದು ಕೆಲಸ ಹೇಗೆ ಮಾಡುತ್ತೆ, ಹೃದಯ ಹೇಗೆ ಕೆಲಸ ಮಾಡುತ್ತೆ, ಶ್ವಾಸಕೋಶ ಹೇಗೆ ಅದು ಉಸಿರಾಡುತ್ತೆ, ಅದೇ ರೀತಿ ಪ್ರತಿಯೊಂದು ಜೀರ್ಣಕೋಶಗಳಾಗ್ಬೋದು, ಕರಳುಗಳಾಗ್ಬೋದು, ನಮ್ಮ ಕಿಡ್ನಿ ನೋಡ್ಕೊಳ್ಳಿ, ನಾವು ಪ್ರತಿಯೊಂದು ನೋಡ್ತಾ ಹೋದ್ರೆ ಅದನ್ನ ಅಧ್ಯಯನ ಮಾಡಿ ತಿಳ್ಕೊಳಕ್ಕೆ ನಮ್ಗೊಂದು ಜನ್ಮನೇ ಸಾಕಾಗಲ್ಲ. ಅಷ್ಟು ಮಹತ್ತರವಾದ ಒಂದು ಈ ಜನ್ಮವನ್ನ, ಅದ್ಭುತವಾದ ಜೀವನ ಅನುಭವಿಸಕ್ಕೆ ಭಗವಂತ ಬಂದಿರೋದು ಈ ಶರೀರ ತೆಗೆದುಕೊಂಡು ಅಷ್ಟೇ, ಬೇರೆ ಏನಿಲ್ಲ. ಅದಕ್ಕೆ ನಾನು ಪತ್ರಿಜರು ಬಹಳ ಒಂದು ತಮಾಷೆಗೆ ತುಂಬಾ ಇನ್ನೂ ಚೆನ್ನಾಗಿ ಹೇಳ್ತಾರೆ, ಏನು ನಾನು ಇಡ್ಲಿ ಸಾಂಬಾರ್ ತಿಂತೀನಿ, ನಾನು ವಡಾ ಸಾಂಬಾರ್ ತಿಂತೀನಿ, ಅದನ್ನ ನಾನು ಅನುಭವಿಸ್ತೀನಿ. ಆದ್ರೆ ಕೋಳಿಯಾಗಿ ಅಥವಾ ಹುಲಿಯಾಗಿ ಹುಟ್ಟಿದ್ರೆ ಇಡ್ಲಿ ವಡಾ ಸಾಂಬಾರು ತಿನ್ನಕ್ಕಾಗತ್ತಾ? ಆಗೋದಿಲ್ಲ. ಅದಕ್ಕೆ ನಾನು ಮಾನವನಾಗಿ ಹುಟ್ಟಿ ಇಡ್ಲಿ ವಡಾ ಸಾಂಬಾರ್ ತಿನ್ನಕ್ ಹುಟ್ಟಿದ್ದೀನಿ, ಅದನ್ನ ಅನುಭವಿಸಕ್ಕೆ, ಅದ್ಭುತವಾದ ಅನುಭವ ಪಡ್ಕೊಳಕ್ಕೆ ಹುಟ್ಟಿದ್ದೀನಿ, ಬಂದಿದ್ದೀನಿ. ನಾನು ಮನುಷ್ಯನಾಗಿ ಹುಟ್ಟಿದ್ದೇನೆ ಇಡ್ಲಿ ವಡಾ ಸಾಂಬಾರ್ಗೆ, ವಡಾ ಸಾಂಬಾರ್ ತಿನ್ನಕ್ಕೆ. ನಾನು ಚೆನ್ನಾಗಿ ತಿಂತೀನಿ. ನಾನು ಯಾವ ಲೋಕದಿಂದ ಬಂದಿದ್ದೇನೋ ಆ ಲೋಕದಲ್ಲಿ, ಅಂದ್ರೆ ನಾವೆಲ್ಲ ಈಗ ಉನ್ನತ ಲೋಕದಿಂದ, ಮೇಲೆ ಲೋಕದಿಂದ ಬಂದಿದ್ದೀವಿ. ನಿಮಗೆ ಗೊತ್ತಿದೆ, ಈ ಭೂಲೋಕದಿಂದ ಮೇಲೆ 7 ಲೋಕ ಇದೆ. ಭೂಲೋಕ, ಭೂಲೋಕ, ಸುವರ್ಲೋಕ, ಮಹಾಲೋಕ, ತಪಲೋಕ, ಸತ್ಯಲೋಕ, 7 ಲೋಕಗಳಿದೆಯಲ್ವಾ. ಈಗ ನಾವು ಯಾವ್ದೋ ಮೇಲಿನ ಒಂದು ಉನ್ನತ ಲೋಕದಿಂದ ಬಂದಿದ್ವಿ. ಆ ಲೋಕದಲ್ಲಿ ಇರೋರ್ಗೆ ಎಲ್ರಿಗೂ ಈಗಾಗ್ಲೇ ಕುಂಡಲಿನಿ ಶಕ್ತಿ ಜಾಗೃತಿ ಆಗಿದೆ. ಅವ್ರಿಗೆ 3ನೇ ಕಣ್ಣು ಕೂಡ ಇದೆ, ಅವರಿಗೆ ಆತ್ಮಜ್ಞಾನಿ ಇದೆ, ಅವರು ಭಗವಂತರಂತ ತಿಳ್ಕೊಂಡಿದಾರಂತೆ. ಅದರಿಂದ ನಾವು ಆಲ್ರೆಡಿ ಎಲ್ಲ ಆ ಜ್ಞಾನದಿಂದನೇ ನಾವು ಬಂದಿರೋರೆ. ಆದ್ರಿಂದ ನಾವು ಇಲ್ಲಿ ಆತ್ಮಜ್ಞಾನಕ್ಕೆ ಬಂದಿಲ್ಲ ಈ ಲೋಕಕ್ಕೆ. ನೋಡಿ, ನಾವು ಯಾವುದೇ ಈ ರೀತಿ ಆತ್ಮಜ್ಞಾನಕ್ಕೋ ಅಥವಾ ಕುಂಡಲಿನಿ ಶಕ್ತಿ ಜಾಗೃತಿಗೋ ಅಥವಾ 3ನೇ ಕಣ್ಣು ಪಡೆಯಲಿಕ್ಕೋ ಅಥವಾ ಚಕ್ರ ಆಕ್ಟಿವೇಟ್ ಮಾಡ್ಕೊಳಕ್ಕೋ ಯಾವುದಕ್ಕೂ, ಮೋಕ್ಷಕ್ಕೆ, ಆತ್ಮಜ್ಞಾನಕ್ಕೆ ಯಾವುದಕ್ಕೂ ಬಂದಿಲ್ಲ. ಆದ್ರಿಂದನೇ ಆಲ್ರೆಡಿ ಬಂದಿದೀವಿ ನಾವು. ಆದ್ರಿಂದ ನಾವು ಕೇವಲ ಕರ್ಮಸು ಕೌಶಲ್ಯಕ್ಕೆ ಬಂದಿರೋದು. ಎಲ್ಲರೂ ಯಾಕೆ ಧ್ಯಾನ ಮಾಡ್ಬೇಕಂದ್ರೆ ಅಂದ್ರೆ ಎಲ್ಲರೂ ಬಂದು ಯಾಕೆ ನಾವು ಧ್ಯಾನ ಮಾಡ್ಬೇಕಂತ ಕೇಳ್ತಾರೆ. ಅದಕ್ಕೆ ನಾನು, ತಂದೆ ನೀನು ಮಾನವನಾಗಿ ಹುಟ್ಟಿದ್ಯಾ, ಸರಿಯಾದ ಮಾನವನಾಗು, ಇನ್ನ ಸ್ವಲ್ಪ ಒಳ್ಳೆ ಮಾನವನಾಗಿರಲು ನೀನು ಧ್ಯಾನ ಮಾಡ್ಬೇಕು. ಧ್ಯಾನ ಮಾಡಿದ್ರೆ ಮೋಕ್ಷ ಸಿಗುತ್ತಾ ಅಂತ ಕೇಳ್ತಾರೆ. ಇಲ್ಲ, ಮೋಕ್ಷ ಸಿಗಲ್ಲ. ಆಲ್ರೆಡಿ ನೀನು
ನಿನ್ನ ಮೋಕ್ಷದಿಂದ ಬಂದಿದ್ಯಾ, ನಿನ್ನ ಜೊತೆ ಮೋಕ್ಷ ಇದೆ ಅದು, ಆದ್ರೆ ಆ ವಿಷಯ ನಿನಗೆ ತಿಳಿದಿಲ್ಲ. ಸಮಯ ಆಯ್ತು ಮೇಡಮ್, 30 ನಿಮಿಷ ಆಗಿದೆ. ಇದನ್ನ ನಾಳೆನೂ ನನಗೊಂದು ಕೊಟ್ಟರೆ ಮುಗಿಸ್ತೀನಿ ಮೇಡಮ್. ನಾಳೆ ಇನ್ನು ಅದ್ಭುತವಾದ ವಿಷಯ, ಇನ್ನೂ ತುಂಬಾ ಚೆನ್ನಾಗಿದೆ ತಿಳ್ಕೊಳ್ಳೋಂಥದ್ದು. ಇದು ತುಂಬಾ ಒಂದು ಬಹಳ ಮುಖ್ಯವಾದ ವಿಷಯ. ಇದು ನಾವು ನಿಜವಾಗ್ಲೂ ತಿಳ್ಕೊಂಡು ಅಳವಡಿಸ್ಕೊಂಡ್ಬಿಟ್ರೆ ಬಹಳ ಎನ್ಲೈಟನ್ಮೆಂಟ್. ಏನೇನು ಹೇಳ್ತೀವಿ ಅಲ್ಲೆಲ್ಲ ದೊಡ್ಡ ಪದಗಳು ಯಾವ ಬೇಕಾಗಿಲ್ಲ. ನಾವು ಮಾಡೋ ಕೆಲಸ ಶ್ರೇಷ್ಠವಾಗಿ ಇಟ್ಬಿಟ್ರೆ ಸಾಕು. ಇಷ್ಟೇ ಒಂದು ಸಿಂಪಲ್ ಬಹಳ ಸರಳವಾದ ಮೆಸೇಜು, ತುಂಬಾ ಅದ್ಭುತವಾಗಿದೆ ತಿಳ್ಕೊಳ್ಳೋಂಥದ್ದು. ಮತ್ತೆ ನಾಳೆ ಕಂಟಿನ್ಯೂ ಮಾಡ್ತೀನಿ. ನಾಳೆ ಒಂದು ಅವಕಾಶ ಕೊಟ್ಟರೆ ನನಗೆ ಮುಗಿಸ್ತೀನಿ. ಇನ್ನ ತಿಳ್ಕೊಂಡ್ರೆ ಒಳ್ಳೇದು ಮೇಡಮ್. ಇಷ್ಟು ಹೇಳಿ ಅವಕಾಶಕ್ಕಾಗಿ ನಾನು ಮತ್ತೆ ಎಲ್ಲ ಝೂಮಲ್ಲಿ ಯೂಟ್ಯೂಬಲ್ಲಿ ಕೇಳಿದ ಎಲ್ಲ ನಮ್ಮ ಆತ್ಮಜ್ಞಾನಿಗಳೇ ನಾನು ಮತ್ತೆ ಅವಕಾಶ ಕೊಟ್ಟ ನಮ್ಮ ಎಲ್ಲ PSM ಮತ್ತೆ ನಮ್ಮ ಪತ್ರಿಜಿಯವರಿಗೆ ನಾನು ನಮ್ಮ ಕೃತಜ್ಞತಾ ಪೂರ್ವಕವಾಗಿ ಆತ್ಮ ಪ್ರಣಾಮಗಳನ್ನು ಸಲ್ಲಿಸ್ತೀನಿ. ನಮಸ್ಕಾರ. ಥ್ಯಾಂಕ್ ಯು.